ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಚೆಲ್ವ ಅವರು ಮನೆಗೆ ಬಂದ ತನ್ನ ಮಗಳಿಗೆ ಸಾಥ್ ಕೊಟ್ಟು ಭದ್ರಾ ಮತ್ತು ವಿನಂತಿ ಮದುವೆಯನ್ನು ನಿಲ್ಲಿಸುವುದಕ್ಕೆ ಒಂದು ಒಳ್ಳೆಯ ಸಂಚನ್ನೇ ರೂಪಿಸಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವಿದ್ಯಾ ಮತ್ತು ಭದ್ರಾ ಇಬ್ಬರ ನಡುವಿನ ಮದುವೆಯನ್ನೇ ಮುರಿಯೋದಕ್ಕೆ ಮುಂದಾಗ್ತಿದ್ದಾರೆ ಶಿವರಾಮೇಗೌಡರು. ಇಲ್ಲಿ ಚೆಲ್ವ ಅವರು ತನ್ನ ಮಗಳಿಗೆ ನ್ಯಾಯ ಸಿಗಬೇಕು, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭದ್ರಾ ಮತ್ತು ವಿನಂತಿ ಮದುವೆ ನಡೀಲೇಬಾರ್ದು. ಆ ಮದುವೆ ನಡೆದ್ರೆ ತನ್ನ ಮಗಳಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಪಂಚಾಯಿತಿಯನ್ನು ಸೇರಿಸ್ತಾರೆ. ಆದರೆ ಇಲ್ಲಿ ಶಿವರಾಮೇಗೌಡರು ಮರ್ಯಾದೆನೇ ಬದುಕು ಅಂತ ಅನ್ಕೊಂಡಿದ್ರು. ಅಂಥದ್ರಲ್ಲಿ ಇವತ್ತು ಚೆಲ್ವ ಅವರು ಮರ್ಯಾದೆಯನ್ನು ತೆಗಿತಿರೋದ್ರಿಂದನೇ ಮೊದಲೇ ಕೋಪ ಮಾಡ್ಕೊಂಡಿದ್ದಂಥ ಶಿವರಾಮೇಗೌಡರು ಈಗ ತನ್ನ ಮಗಳಿಗೆ ಅನ್ಯಾಯ ಆಗುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದ ಹಾಗೇನೆ ಇತ್ತ ಕಡೆ ಏನು ಮಾಡೋದು ಅನ್ನೋ ಅರಿವಿಗೆ ಬಾರದೇ ಇರ್ತಕ್ಕಂಥ ಶಿವರಾಮೇಗೌಡರು ಒಂದು ಗಟ್ಟಿ ತೀರ್ಮಾನವನ್ನು ತೆಗೆದುಕೊಂಡೇ ಬಿಡ್ತಾರೆ. ಇಲ್ಲಿ ವಿದ್ಯಾಗೆ ನ್ಯಾಯ ಸಿಗಲೇಬೇಕು ಅಂತ ಚೆಲ್ವ ಅವರು ಪಟ್ಟಿಡ್ದು ಕೂತ್ಕೊಂಡಾಗ ನಾನು ಯಾರಿಗೂ ಅನ್ಯಾಯ ಮಾಡಬೇಕು ಅಂತ ಅನ್ಕೊಂಡಿದ್ದಿಲ್ಲ. ಇಲ್ಲಿ ವಿದ್ಯಾ ಭದ್ರನ ಹೆಂಡ್ರಾಗಿ ಈ ಮನೆಯಲ್ಲಿ ಇರಬಹುದು, ಆದರೆ ವಿನಂತಿ ಮತ್ತು ಭದ್ರನ ಮದುವೆ ಆಗತ್ತೆ, ವಿನಂತಿ ಭದ್ರನ ಮದುವೆಯನ್ನು ಆಕೆ ಒಪ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನಾನು ಬೇರೆ ತೀರ್ಮಾನವನ್ನೇ ತೆಗೆದುಕೊಳ್ಬೇಕಾಗತ್ತೆ, ಭದ್ರಾ ಮತ್ತು ವಿದ್ಯಾಗೆ ಡಿವೋರ್ಸನ್ನು ಕೊಡಿಸಿ ನಂತರ ವಿನಂತಿ ಮತ್ತು ಭದ್ರನ ಮದುವೆ ಮಾಡಿಸ್ತೀನಿ, ಜೊತೆಗೆ ವಿದ್ಯಾಗೆ ಅನ್ಯಾಯ ಕೂಡ ಆಗೋದಿಲ್ಲ ಅಂತ ತಿಳಿಸ್ತಾರೆ. ಜೊತೆಗೆ ವಿದ್ಯಾ ಮತ್ತು ಅವಳ ಮಗುವಿಗೆ ಈ ಒಂದು ಆಸ್ತಿಯ ಅರ್ಧ ಭಾಗವನ್ನು ನಾನು ಈಗಲೇ ಬರೀತಾ ಇದ್ದೀನಿ, ಅವಳಿಗೆ ಅವಳ ಮಗುಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಆಸ್ತಿ ಪತ್ರವನ್ನು ಕೂಡ ಇಡ್ತಾರೆ. ನಿಜಕ್ಕೂ ಅದನ್ನೆಲ್ಲವನ್ನ ಕೂಡ ನೋಡಿದ್ದೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲಿ ವಿದ್ಯಾಗೆ ತನ್ನ ತಂದೆ ಏನಾದರೂ ಆಸ್ತಿ ಪತ್ರವನ್ನು ಒಪ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ತಲೆ ಕೆಟ್ಟೋಗ್ತದ. ಈ ಕಡೆ ಈಶ್ವರಿಯವರು ಏನು ಮಾಡ್ಬೋದು ಚೆಲ್ವ ಅಂತ ಕಾಯ್ತಿದ್ರೆ ಇಲ್ಲಿ ಸುಭಾಷ್ ಖಂಡಿತ ಚೆಲ್ವಂಗೆ ದುಡ್ಡು ಅಂದರೆ ಆಸೆ, ಖಂಡಿತ ಎತ್ಕೊಂಡ್ಬಿಡ್ತಾನೆ ಅಂತ ಅನ್ಕೋತಿದ್ದಾರೆ. ಇದರ ನಡುವೆ ಜನಗಳು ಎಲ್ಲರೂ ಕೂಡ ನೋಡು ಚೆಲ್ವ, ಶಿವರಾಮೇಗೌಡರು ನಿನ್ನ ಮಗಳಿಗೆ ಅನ್ಯಾಯ ಮಾಡ್ತಿಲ್ಲ, ಆಸ್ತಿಯಲ್ಲಿ ಅರ್ಧ ಪಾಲನ್ನು ಬರೆದಿಟ್ಟಿದ್ದಾರೆ, ನೋಡು ಆಸ್ತಿಯನ್ನು ತೆಗೆದುಕೊಂಡು ನಿನ್ನ ಮಗಳ ಬದುಕನ್ನು ಉದ್ಧಾರ ಮಾಡು ಅಂತಿದ್ದಾರೆ. ಈ ಕಡೆ ಚಿಕ್ಕಪ್ಪ ಕೂಡ ಅದನ್ನೇ ಹೇಳ್ತಿದ್ದಾರೆ. ಈ ಕಡೆ ಸಾವಿತ್ರಿ ಅವ್ರಿಗೆ ಭಯ ಶುರುವಾಗಿದೆ, ಏನು ಮಾಡ್ಬೋದು, ಆಸ್ತಿ ಎತ್ಕೊಂಡು ಹೋಗ್ಬಿಟ್ರೆ ಸಾಕು ಅಂತ ಹೇಳಿ ಅನ್ನಿಸ್ತದೆ. ಬಿಕಾಸ್ ತನ್ನ ಮಗಳ ಮದುವೆಯನ್ನು ಭದ್ರನ ಜೊತೆ ಮಾಡಬಹುದು ಅಂತ. ಆದರೆ ಇಲ್ಲಿ ಭದ್ರನಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಆ ಒಂದು ಆಸ್ತಿ ಪತ್ರವನ್ನು ತೆಗೆದುಕೊಡ್ಬಾರ್ದು ಅನ್ನೋ ಒಂದು ಭಾವನೆ ಇದೆ. ಇದೆಲ್ಲದರ ನಡುವೆ ಇಲ್ಲಿ ಚೆಲ್ವ ಅವರು ಕೂಡ ಆಸ್ತಿ ಪತ್ರದ ಬಳಿಗೆ ಹೋಗ್ತಾರೆ. ಇಲ್ಲಿ ವಿದ್ಯಾ, ಬೇಡಪ್ಪ, ದಯವಿಟ್ಟು ಆಸ್ತಿ ಪತ್ರವನ್ನು ತೆಗೆದುಕೋಬೇಡ, ನನಗೆ ಆಸ್ತಿಗಿಂತ ನನ್ನ ಗಂಡ ಮುಖ್ಯ, ನನ್ನ ಗಂಡನ ಯಾರ ಬಳಿನೂ ಕೂಡ ನಾನು ಬಿಟ್ಕೊಡೋದಿಲ್ಲ, ನನ್ನ ಗಂಡ ಯಾವತ್ತಿದ್ರು ನನ್ನ ಗಂಡ ಮಾತ್ರ ಆಗಿರಬೇಕು ಅಂತ ಹೇಳಿ ಅನ್ಕೋತಾಳೆ. ಈ ಕಡೆ ಮಗಳನ್ನು ನೋಡಿದಂಥ ಚೆಲ್ವ ಅವರು ಮಗಳ ಭಾವನೆಯನ್ನು ಅರ್ಥ ಮಾಡ್ಕೋತಾರೆ, ಮಗಳ ಕಣ್ಸನೆಯನ್ನು ಅರ್ಥ ಮಾಡ್ಕೋತಾರೆ. ಎಲ್ಲರೂ ಅನ್ಕೋತಾರೆ ಪತ್ರ ತಗೊಂಡ್ಬಿಡ್ತಾನೆ ಚೆಲ್ವ ಅಂತ, ಪತ್ರ ಕೂಡ ತೆಗೆದುಕೋತಾರೆ. ಆದರೆ ಪತ್ರನ ತೆಗೆದುಕೊಂಡಿದ್ದೆ ಹಾಗೆ ಇಟ್ಟು ಅಲ್ಲಿಂದ ಹೊರಡ್ತಾರೆ. ಏನಪ್ಪ ಇದು ಚೆಲ್ವ, ಪತ್ರನ ತಗೊಳ್ಳೇ ಇಲ್ವಲ್ಲ, ಏನಿದ್ರ ಅರ್ಥ ಅಂತ ಹೇಳಿ ಚಿಕ್ಕಪ್ಪ ಕೂಡ ಕೇಳ್ತಿದ್ದಾರೆ. ಇಲ್ಲ, ನನಗೆ ಆಸ್ತಿಗಿಂತ ಸಂಬಂಧನೇ ಮುಖ್ಯ ಅಂತ ಹೇಳಿ ಚೆಲ್ವ ಅವರು ಹೇಳಿದಾಗ ಚೆಲ್ವ ಹೇಳ್ತದಾನಲ್ವಾ, ಆಸ್ತಿಗಿಂತ ಸಂಬಂಧ ಮುಖ್ಯ ಅಂತ ಹೇಳಿದ ಮೇಲೆ ಈ ಒಂದು ಮದುವೆಗೆ ನನ್ನ ಯಾವ ಅಭ್ಯಂತರನೂ ಇಲ್ಲ ಅಂತ, ಅಭ್ಯಂತರ ಇಲ್ಲ ಅಂದಮೇಲೆ ಆರಾಮಾಗಿ ನಾವು ಮದುವೆ ಮಾಡಬಹುದು ಅಂತ ಹೇಳಿ ಚಿಕ್ಕಪ್ಪ ಹೇಳ್ತಾರೆ. ಇತ್ತ ಕಡೆ ಸಾವಿತ್ರಿ ಅವರು ಮದುವೆ ದಿನ ಬಂದು ತೊಂದರೆ ಕೊಟ್ಬಿಟ್ರೆ ಏನು ಮಾಡೋದು ಅಂದಾಗ, ಇಲ್ಲ, ನಾವೆಲ್ಲರ ಮುಂದೆ ಅವನು ಒಪ್ಕೊಂಡಿದ್ದಾನೆ ಅಂದಮೇಲೆ ಅವನು ಯಾವುದೇ ರೀತಿ ತೊಂದರೆ ಕೊಡುವುದಿಲ್ಲ, ಆ ವಿಶ್ವಾಸ ನಮಗಿದೆ ಅಂತ ಜನಗಳು ಹಾಗೆ ಚಿಕ್ಕಪ್ಪ ಹೇಳ್ತಾರೆ. ನೋಡು ಶಿವರಾಮ, ನೀನು ಇಬ್ಬರ ಹೆಣ್ಮಗಳ ವಿಷಯದಲ್ಲಿ ತಗೊಂಡಿರೋ ತೀರ್ಮಾನ ಕರೆಕ್ಟಾಗೇ ಇತ್ತು, ನೀನು ಆ ಮಗಳಿಗೂ ಕೂಡ ಅನ್ಯಾಯ ಮಾಡ್ತಿರ್ಲಿಲ್ಲ. ಇಲ್ಲಿ ಈಗ ಚೆಲ್ವ ಕೂಡ ಸಂಬಂಧ ಮುಖ್ಯ ಅಂತ ಹೇಳ್ತಿರೋದ್ರಿಂದ ಇಲ್ಲಿ ವಿನಂತಿ ಮದುವೆಯನ್ನು ನೀನು ಭದ್ರನ ಜೊತೆ ಆರಾಮಾಗಿ ಮಾಡಿಸಬಹುದು, ವಿದ್ಯೆ ಯಾವುದೇ ರೀತಿಯಲ್ಲೂ ಕೂಡ ಇದಕ್ಕೆ ಅಡ್ಡಕಾಲು ಬರುವುದಿಲ್ಲ ಅಂತ ಹೇಳ್ತಾರೆ. ನಂತರ ಇಲ್ಲಿ ಚೆಲ್ವೇಗೌಡರು ಹೊರಟೋಗ್ಬಿಡ್ತಾರೆ. ಶಿವರಾಮೇಗೌಡರು ನಂತರ ಹೋಗ್ತಾರೆ. ಚೆಲ್ವ ಅವರು ಹೋಗಿದ್ದನ್ನು ನೋಡಿದಂತಹ ಈಶ್ವರಿಗೆ ಏನೋ ಡೌಟ್ ಬರ್ತದೆ, ಖಂಡಿತ ಈ ಮನುಷ್ಯ ಹಾಗೆಲ್ಲ ಸುಮ್ಮನೆ ಹೋಗೋನಲ್ವಲ್ಲ ಅಂತ ಅದ್ರ ಬಗ್ಗೆನೇ ಕೂತು ಮಾತನಾಡ್ತಿದ್ದಾರೆ ಸಾವಿತ್ರಿ, ವಿನಂತಿ ಎಲ್ಲರೂ ಕೂಡ. ಅದಕ್ಕೆ ನಿಜವಾಗ್ಲೂ ಆ ಚೆಲ್ವ ಆಸ್ತಿ ಪತ್ರನ ತೆಗೆದುಕೊಂಡ್ಬಿಟ್ರೆ ಚೆನ್ನಾಗಿರ್ತಿತ್ತು, ವಿದ್ಯಾ ಯಾವುದೇ ರೀತಿಯಲ್ಲೂ ಇನ್ನೂ ತೊಂದರೆ ಮಾಡ್ತಿರ್ಲಿಲ್ಲ, ಆದರೂ ಆ ಚೆಲ್ವ ಸುಮ್ಮನೆ ಹೋದ ಅಲ್ವಾ, ನಂಗೆ ನಿಜವಾಗ್ಲೂ ಅಚ್ಚರಿ ಆಗೋಯ್ತು ಅಂತ ಹೇಳಿ ಹೇಳಿದಾಗ, ಇಲ್ಲ, ಚೆಲ್ವ ಸುಮ್ಮನೆ ಹೋಗಿದ್ದಾನೆ ಅಂದರೆ ಅವನು ಏನೋ ಯೋಚನೆ ಮಾಡ್ತಿದ್ದಾನೆ ಅಂತಲೇ ಅರ್ಥ. ಅವತ್ತು ತಾಳಿ ಶಾಸ್ತ್ರದ ದಿನ ತನ್ನ ಮಗಳನ್ನ
ಹೊರಗಡೆ ಕಳಿಸಿದಾಗ ಈ ಮನೆಗೆ ಸೇರ್ಸೋಕೆ ಅವ್ನಿಗೆ ಏನೆಲ್ಲ ಮಾಡ್ದ. ಅಂಥದ್ರಲ್ಲಿ ಇವತ್ತು ಏನೂ ಮಾಡದೆ ಸುಮ್ಮನೆ ಹೋಗಿದ್ದಾನೆ ಅಂದರೆ ಖಂಡಿತ ಅವನ ಮೌನದಲ್ಲಿ ಬೇರೆಯೇ ಅರ್ಥ ಇದೆ. ಅವನು ಬೇರೆ ಏನೋ ಪ್ಲ್ಯಾನನ್ನೇ ಮಾಡ್ತಿದ್ದಾನೆ. ಆದರೆ ಯಾವುದೇ ಕಾರಣಕ್ಕೂ ಅವನ ಪ್ಲ್ಯಾನು ವರ್ಕೌಟ್ ಆಗಬಾರ್ದು. ಯಾಕಂದರೆ ಇಲ್ಲಿ ಭದ್ರನ ವಿನಂತಿ ಮದುವೆ ಆಗಲೇಬೇಕು. ನಾನು ನಿನ್ನ ಜೊತೆ ಇದ್ದೀನಿ ಸಾವಿತ್ರಿ, ನೀನೇನು ಯೋಚನೆ ಮಾಡಬೇಡ. ಆ 3 ಅಡಿಗೆ ಯಾವುದೇ ರೀತಿ ಸ್ಥಾನಮಾನ ಸಿಗಬಾರ್ದು. ಆ ರೀತಿ ನಾನು ಮಾಡೇ ಮಾಡ್ತೀನಿ. ಅವರ ಅಪ್ಪ ಅದು ಏನೇ ಪ್ಲ್ಯಾನ್ ಮಾಡಲಿ ನಾನು ಅದಕ್ಕೆ ಅಡ್ಡಿ ಬಂದೇ ಬರ್ತೇನೆ ಅಂತ ಹೇಳಿ ಈಶ್ವರಿಯವರು ಹೇಳ್ತಿದ್ದಾರೆ. ಇತ್ತ ಕಡೆ ವಿದ್ಯಾ ಕೂಡ ಖಂಡಿತ ನನ್ನಪ್ಪ ಈ ರೀತಿ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ, ಮೌನವಾಗಿ ಹೋಗ್ಬಿಟ್ರಲ್ಲ ಅಂತ ಚಂಪನ ಹತ್ರ ಹೇಳ್ಕೊತಿರ್ತಾಳೆ. ಈ ಕಡೆ ಚಂಪ, ಹೌದು ಅಕ್ಕ, ನಿಜಕ್ಕೂ ಅವತ್ತು ನಿಮ್ಮ ಅಪ್ಪಯ್ಯ ನಿಮ್ಮನ್ನ ಈ ಮನೆಗೆ ಸೇರಿಸಿದ್ರು, ಮತ್ತೆ ನಿಮ್ಮ ಅಪ್ಪಯ್ಯ ಈ ಮದುವೆ ನಿಲ್ಲಿಸ್ತಾರೆ ಅನ್ನೋ ವಿಶ್ವಾಸದಲ್ಲೇ ನಾನಿದ್ದೆ. ಆದರೆ ಏನೂ ಮಾತಾಡದೆ ಸಂಬಂಧ ಮುಖ್ಯ ಅಂತ ಹೇಳಿ ಹೋಗ್ಬಿಟ್ರಲ್ಲ, ನಿಜಕ್ಕೂ ಅವರು ಮದುವೆನೇ ನಿಲ್ಲಿಸ್ಲಿಲ್ವಲ್ಲಕ್ಕ ಅಂತ ಚಂಪಾ ಕೇಳಿದಕ್ಕೆ, ಹೌದು, ನನ್ನ ಕೊನೆಯ ಒಂದು ವಿಶ್ವಾಸ ಅಪ್ಪನೇ ಆಗಿದ್ದದು. ಆದರೆ ಅಪ್ಪನೇ ಈ ರೀತಿ ಹೋಗ್ಬಿಟ್ರು ಅಂದರೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನನ್ನ ಕೈಕಾಲೇ ಆಡ್ತಿಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಿದ್ದಾಳ. ಇತ್ತ ಕಡೆ ಕ್ವಾಟ್ಲೆ ಫೋನ್ಗೋಸ್ಕರ ನಿಜವಾಗ್ಲೂ ಚಡಪಡಿಸ್ತಿದ್ದಾರೆ. ಯಾಕಂದರೆ ಫೋನನ್ನು ಅಕ್ಕಿ ಒಂದು ಇದರಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಿಲ್ಲ. ಫೋನ್ ಇದ್ದಿದ್ರೆ ಲ್ಯಾಬ್ ಅವ್ರಿಗೆ ಕಾಲ್ ಮಾಡಿ ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೋಬಹುದಿತ್ತು. ಏನಪ್ಪ ಮಾಡೋದು ಅಂದ್ಕೊಂಡಿದ್ದೆ, ರಿಪೋರ್ಟನ್ನು ತೆಗೆದುಕೊಳ್ಳೋಕೆ ಅಂತಾನೆ ಹೊರಡೋಕೆ ನೋಡ್ತಿದ್ದಾರೆ. ಹತ್ತ ಕಡೆ ಆಲ್ರೆಡಿ ರಿಪೋರ್ಟ್ ಕೂಡ ಬಂದಿದೆ. ಅವರು ಅಂದ್ಕೊಂಡಾಗೇ ಕೇಕಲ್ಲಿ ಮಿಕ್ಸ್ ಆಗಿದೆ ಅಂತಾನೆ ಆ ಒಂದು ರಿಪೋರ್ಟಲ್ಲಿ ಬಂದಿರುತ್ತೆ. ಫೋನ್ ಮಾಡ್ತಾರೆ ಕ್ವಾಟ್ಲಿಗೆ, ಬಟ್ ಫೋನ್ ಪಿಕ್ ಮಾಡೋದಿಲ್ಲ, ಬಿಕಾಸ್ ಫೋನ್ ಕ್ವಾಟ್ಲಿ ಬಳಿ ಇಲ್ಲ. ಹಾಗಾಗಿ ಒಂದು ಹೆಜ್ಜೆ ನಾನೇ ಕೊಟ್ಟು ಬರ್ತೀನಿ ಅಂತ ಆ ಲ್ಯಾಬಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಹುಡುಗ ಕ್ವಾಟ್ಲಿ ಫ್ರೆಂಡ್ ಆ ರಿಪೋರ್ಟನ್ನ ತೆಗೆದುಕೊಂಡು ಇಲ್ಲಿ ಭದ್ರೇಗೌಡರು ಮನೆಗೆ ಬಂದಿದ್ದಾರೆ. ಅಷ್ಟರಲ್ಲಿ ಸಾವಿತ್ರಿ ಅವರೇ ಇರ್ತಾರೆ. ಇಲ್ಲಿ ಕ್ವಾಟ್ಲಿ ಅವರು ಎಲ್ಲಿ, ನಾನು ಅವ್ರನ್ನ ಭೇಟಿ ಮಾಡಬೇಕಿತ್ತು ಅಂತ ಲ್ಯಾಬ್ ಇಂದ ಬಂದಂತಹ ಹುಡುಗ ಹೇಳಿದಾಗ, ಏನಪ್ಪ ಏನು ವಿಷಯ, ಆ ಹುಡುಗ ನಮ್ಮ ಹುಡುಗನೇ, ಹೇಳಪ್ಪ ಅಂತ ಹೇಳಿ ಸಾವಿತ್ರಿ ಅವರು ಹೇಳ್ತಾರೆ. ಏನಿಲ್ಲ, ಅವರು ಒಂದು ಕೇಕನ್ನು ಟೆಸ್ಟ್ ಕೊಟ್ಟಿದ್ರು, ಅದರಲ್ಲಿ ಮತ್ತೊಬ್ಬರು ಔಷಧಿ ಮಿಕ್ಸ್ ಆಗಿದೆಯಾ ಅಂತ. ಹೌದು, ಮಿಕ್ಸ್ ಆಗಿದೆ, ಅದೇ ರಿಪೋರ್ಟನ್ನ ಕೊಡಬೇಕಾಗಿತ್ತು ಅಂದಾಗ ಆಘಾತವಾಗಿಬಿಡುತ್ತೆ ಸಾವಿತ್ರಿಗೆ. ತಮ್ಮ ಪ್ಲಾನ್ ಉಲ್ಟಾ ಹೊಡಿತು ಅಂತ. ಹಾಗಾಗಿ ಕೊಡಪ್ಪ, ನಾನೇ ಕೊಡ್ತೀನಿ ಅಂತ ಕೇಳ್ಕೊತಾರೆ. ಬಟ್ ಆ ಹುಡುಗ ಕೊಡೋದಿಲ್ಲ, ಕೈ ಮುಗಿದು ಕೇಳ್ಕೊತಾರೆ. ನಿನ್ಗೆ ಎಷ್ಟು ಬೇಕು ದುಡ್ಡನ್ನ ನಾನು ಕೊಟ್ಬಿಡ್ತೀನಿ, ರಿಪೋರ್ಟ್ ನನಗೆ ಕೊಟ್ಬಿಡು, ಅವನು ಕೊಟ್ಟರೆ ನಿನ್ಗೇನು ಸಿಗತ್ತೆ ಅಂತ. ಆ ಹುಡುಗ ಕೂಡ ಧರ್ಮ ಸಂಘಟಕ್ಕೆ ಸೆಕ್ಸ್ ಹಾಕಿದ್ರಿ ಅಂತ ಅಂದ್ಕೊಂಡಿದ್ದೆ, ಸರಿ ಆಯಿತು, ದುಡ್ಡು ಕೊಡಿ ಅಂತ ಹೇಳ್ತಾರೆ. ತನ್ನ ಹತ್ರ ಇರೋ ಒಡವೆಗಳನ್ನೇ ಕೊಟ್ಬಿಡ್ತಾರೆ ಇಲ್ಲಿ ಸಾವಿತ್ರಿ ಅವರು. ಆ ಒಂದು ದುಡ್ಡಿಗೆ ಲ್ಯಾಬ್ ರಿಪೋರ್ಟನ್ನು ಸಾವಿತ್ರಿ ಅವ್ರ ಕೈಗೆ ಕೊಟ್ಟು ಅಲ್ಲಿಂದ ಹೊರಡ್ತಿರ್ತಾರೆ. ಅಷ್ಟರಲ್ಲಿ ಕ್ವಾಟ್ಲಿನೇ ಅಲ್ಲಿಗೆ ಬರ್ತಾರೆ. ನೀನು ಇಲ್ಲಿ ಬಂದಿದ್ಯಾ, ನನ್ನ ಫೋನ್ ಕಳೆದೋಗಿದೆ, ಅದಕ್ಕೆ ನಿನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಅಂದಾಗ ನಾನು ನಿಮಗೆ ಕಾಲ್ ಮಾಡಿದೆ, ಬಟ್ ನೀವು ಬರಲಿಲ್ವಲ್ಲ, ಅದಕ್ಕೆ ನಾನೇ ಬಂದೆ. ರಿಪೋರ್ಟಲ್ಲಿ ಅದೇ ರೀತಿ ಯಾವುದೇ ರೀತಿ ವಸ್ತು ಮಿಕ್ಸ್ ಆಗಿದೆ ಅಂತ ಬಂದಿಲ್ಲ, ಅದು ನಾರ್ಮಲ್ ಆಗಿರೋ ಕೇಕ್, ಯಾರು ಕೂಡ ಪ್ರಜ್ಞೆ ತಪ್ಪುವುದಿಲ್ಲ ಅದನ್ನು ತಿಂದರೆ ಅಂತ ಸುಳ್ಳಿನ ವಿಷಯವನ್ನು ಹೇಳಿಬಿಡ್ತಾರೆ ಆ ವ್ಯಕ್ತಿ. ಹೌದಾ, ಸರಿ ಆಯಿತು, ರಿಪೋರ್ಟು ಅಂತ ಹೇಳಿ ಕ್ವಾಟ್ಲಿ ಕೇಳಿದ್ದಕ್ಕೆ, ರಿಪೋರ್ಟ್ ಬೇಕು ಅಂದರೆ ಬಂದು ತೆಗೆದುಕೊಂಡು ಹೋಗಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇನ್ನೇನು ಬರಬೇಡ, ನಾನೇ ಬರ್ತೀನಿ ರಿಪೋರ್ಟ್ ತೊಗೊಳೋಕೆ ಅಂತ ಕ್ವಾಟ್ಲಿ ಅವರನ್ನು ಕಳಿಸ್ಬಿಡ್ತಾರೆ. ಈ ಕಡೆ ಕ್ವಾಟ್ಲಿಗೆ ಏನು ಮಾಡೋದು ಅಂತ ಯೋಚನೆ ಆಗಿಬಿಟ್ಟಿದೆ. ಅತ್ತ ಕಡೆ ಸಾವಿತ್ರಿ ಅವರು ಬದುಕು ಬಡ ಜೀವ ಅನ್ನೋ ಹಾಗಾಗಿದ್ದಾರೆ. ಈ ಕಡೆ ವಿದ್ಯಾಗೆ ತಂದೆ ಕಾಲ್ ಮಾಡ್ತಾರೆ. ಅಪ್ಪಯ್ಯ, ನೀನು ಯಾಕೇನೋ ಹೇಳಿದೆ, ಹೋಗ್ಬಿಟ್ಟೆ, ನೀನೊಬ್ಬನೇ ನನಗೆ ಕೊನೆ ಭರವಸೆ ಇದ್ದದ್ದು ಅಂತ ವಿದ್ಯಾ ಹೇಳಿದಾಗ, ನಾನು ಸುಮ್ಮನೆ ಹೋಗಿದ್ದೀನಿ ಅಂದರೆ ಅದು ನನ್ನ ಮುಂದಿನ ತಂತ್ರದ ಒಂದು ಹೆಜ್ಜೆ, ನಮ್ಮ ಗೆಲುವಿನ ಹೆಜ್ಜೆ ಅಂತ ಹೇಳ್ತಿದ್ದಾರೆ. ಅಪ್ಪಯ್ಯ, ಹಾಗಿದ್ರೆ ಏನು ಮಾಡ್ತೀಯ ಅಂದಾಗ, ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳಿಗೆ ಅನ್ಯಾಯ ಆಗೋದಕ್ಕೆ ನಾನಂತೂ ಬಿಡುವುದಿಲ್ಲ ಅಂತ ಹೇಳಿ ಇಲ್ಲಿ ವಿದ್ಯಾ ತಂದೆ ಮಗಳಿಗೆ ಭರವಸೆಯನ್ನು ಕೊಡ್ತಿದ್ದಾರೆ. ಹೌದು, ಭದ್ರ ಮತ್ತು ವಿನಂತಿಯ ಮದುವೆ ದಿನ ವಿದ್ಯಾ ಮುಂದೆನೇ ಇಲ್ಲಿ ಭದ್ರ ವಿನಂತಿಗೆ ತಾಳಿ ಕಟ್ಟೋಕೆ ಹೋಗಬೇಕು. ಅದೇ ಒಂದು ಸಮಯದಲ್ಲಿ ಇಲ್ಲಿ ಚಲುವ ಅವರು ಪೊಲೀಸ್ ಅವನ್ನ ಕರ್ಕೊಂಡು ಬಂದು ಆ ಮದುವೆಯನ್ನು ನಿಲ್ಲಿಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಆ ಒಂದು ಲ್ಯಾಬ್ ರಿಪೋರ್ಟನ್ನು ಸಾವಿತ್ರಿ ಅವರು ಅಲ್ಲೇ ಹರಿದು ಬಿಸಾಡಿರ್ತಕ್ಕಂಥ ಅರ್ಧ ಭಾಗ ವಿದ್ಯಾ ಕೈಗೆ ಸಿಗೋ ಚಾನ್ಸಸ್ ಹೆಚ್ಚಾಗಿದೆ. ಹಾಗಿದ್ರೆ ಏನಾಗಬಹುದು ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.